ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ಗಳನ್ನು ನೋಡೋಣ. GST 2N ಟ್ಯಾಲಿ ಒಳಗೆ ಹೆಂಗೆ ಇಂಪೋರ್ಟ್ ಮಾಡ್ಕೋದಂತ. ಇಲ್ಲಿ 2N ಕಡೆ ಓಪನ್ ಐತಿ. ಇದನ್ನು ಹೆಂಗೆ ಡೌನ್ಲೋಡ್ ಮಾಡೋದಂತ ಒಂದು ವಿಡಿಯೋನೂ ಐತಿ, ಅದನ್ನು ಬೇಕಾದ್ರೆ ನೋಡ್ರಿ ನೀವು. ನಾನು ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಇದ್ರೊಳಗೆ ವೋಚರ್ ನಂಬರ್ ಐತಿ, ಪಾರ್ಟಿ ನಂಬರ್ ಐತಿ, ಇನ್ವಾಯ್ಸ್ ನಂಬರ್ ಐತಿ, ವೋಚರ್ ಡೇಟ್ ಐತಿ, ಇನ್ವಾಯ್ಸ್ ವ್ಯಾಲ್ಯೂ ಐತಿ, ಆಮೇಲೆ ಟ್ಯಾಕ್ಸಬಲ್ ವ್ಯಾಲ್ಯೂ ಐತಿ, ಟ್ಯಾಕ್ಸ್ ರೇಟನ್ನು ಐತಿ, ಆಮೇಲೆ ಟ್ಯಾಕ್ಸ್ ಅಮೌಂಟನ್ನು ಐತಿ. ಇದನ್ನು ನಾವು ಟ್ಯಾಲಿ ಒಳಗೆ ಹೆಂಗೆ ಇಂಪೋರ್ಟ್ ಮಾಡ್ಕೋದಂತ ಈ ವಿಡಿಯೋ ಒಳಗೆ ನೋಡೋಣ. ಇಲ್ಲಿ ವೋಚರ್ ನಂಬರ್ ಒಳಗೆ ಸೇಮ್ ಇನ್ವಾಯ್ಸ್ ನಂಬರ್ ಇದ್ರೆ ಅದಕ್ಕೆ ವೋಚರ್ ನಂಬರ್ ಸೇಮನ್ನು ಹಾಕಬೇಕಾಗ್ತೈತಿ. ನೋಡ್ಬೋದು ನೀವು, ಇದೆರಡು ಸೇಮ್ ಇನ್ವಾಯ್ಸ್ ನಂಬರ್ ಐತಿ. ನಾವು 1 ಅಂತ ಹಾಕಿದ್ದೀನಿ. ಸೊ ಹಿಂಗೆ ಕಂಟಿನ್ಯೂ ಮಾಡ್ಕೋತ ಹೋಗ್ಬೇಕು. ವೋಚರ್ ನಂಬರ್ ಮಾತ್ರ ಭಾಳ ಇಂಪಾರ್ಟೆಂಟ್ ಐತಿ. ಇದನ್ನು ಮಾತ್ರ ತಪ್ಸಕ್ಕೆ ಹೋಗ್ಬಾರ್ದು, ಕರೆಕ್ಟಾಗಿ ಹಾಕಬೇಕು. ಈಗ ನೋಡೋಣ, ನೀವು ಟ್ಯಾಲಿ ಒಳಗೆ ನಾನು ಕಂಪ್ನಿ ಕ್ರಿಯೇಟ್ ಮಾಡಿದ್ದೀನಿ. ಅದ್ರಾಗ ಯಾವುದೂ ವೋಚರ್ಸ್ ಇನ್ನೂ ಎಂಟ್ರಿ ಮಾಡಿಲ್ಲ. ಸೊ ಅದು ನ್ಯೂ ಕಂಪ್ನಿನ ಐತಿ. ಇದ್ರಾಗ ನಾವು ಡೇಟಾನ ಇಂಪೋರ್ಟ್ ಮಾಡ್ಕೊಳ್ಳೋಣ. ಸೊ ಇದನ್ನು ಇಂಪೋರ್ಟ್ ಮಾಡ್ಕೊಳ್ಳೋಕೆ ಒಂದು ಯುಟಿಲಿಟಿನ ಯೂಸ್ ಮಾಡ್ಕೋಬೇಕಾಗ್ತೈತಿ. ಸೊ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ, ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಅದನ್ನು ಡೌನ್ಲೋಡ್ ಮಾಡಿದ ಮೇಲೆ ಈ ಥರ ಓಪನ್ ಆಗ್ತೈತಿ. ಇದು ಎಕ್ಸೆಲ್ ಫೈಲ್ ಓಪನ್ ಮಾಡಬೇಕು. ಈ ಥರ ಓಪನ್ ಆಗ್ತೈತಿ. ಆಮೇಲೆ ಅನೇಬಲ್ ಕಂಟೆಂಟನ್ನು ಮಾಡಿರಿ. ಆಮೇಲೆ ಈಗ ನಾವು ಪರ್ಚೇಸನ್ನು ನಾವು ಟ್ಯಾಲಿ ಒಳಗೆ ಇಂಪೋರ್ಟ್ ಮಾಡ್ಕೊಳಕತ್ತೀವಿ. ಸೊ ಪರ್ಚೇಸ್ ಮೇಲೆ ಕ್ಲಿಕ್ ಮಾಡಿರಿ. ಆಮೇಲೆ ಇಲ್ಲೇ ಎಲ್ಲ ಡೇಟಾ ನಾವು ಕಾಪಿ ಪೇಸ್ಟ್ ಮಾಡಬೇಕೀಗ. ರೇಟ್ ವೈಸ್ ನಾವು ಹಾಕೋಬೇಕಾಗ್ತೈತೆ ಇದ್ರೊಳಗೆ. ಆಮೇಲೆ ನೋಡ್ಬೋದು, ಇದನ್ನು ನಾವು ರೇಟ್ ವೈಸ್ ಫಿಲ್ಟರ್ ಹಾಕೋಣ ಮೊದಲು. ಈಗ ಫಿಲ್ಟರ್ ಹಾಕೊಂಡ್ಮೇಲೆ 1 by 1 ನಾವು ಕಾಪಿ ಮಾಡ್ಕೊಂಡು ಆ ಎಕ್ಸೆಲ್ ಶೀಟ್ ಒಳಗೆ ನಾವು ಪೇಸ್ಟ್ ಮಾಡಬೇಕಾಗ್ತೈತಿ. ಅಲ್ಲಿ ವೋಚರ್ ನಂಬರ್ನ ಕಾಪಿ ಮಾಡ್ಕೊಳತ್ತೀನಿ. ಇದನ್ನೆಲ್ಲ ಪೇಸ್ಟ್ ಮಾಡಿರಿ ವೋಚರ್ ನಂಬರ್ ಕಾಲಮ್ ಒಳಗೆ. ಅದಾದಮೇಲೆ ಇನ್ವಾಯ್ಸ್ ನಂಬರ್ನ ಕಾಪಿ ಮಾಡ್ಕೊರಿ, ಅದನ್ನೆಲ್ಲ ಪೇಸ್ಟ್ ಮಾಡಿರಿ. ಆಮೇಲೆ ವೋಚರ್ ಡೇಟನ್ನು ಕಾಪಿ ಮಾಡ್ಕೊಳಕತ್ತೀನಿ. ಇದನ್ನೆಲ್ಲ ಪೇಸ್ಟ್ ಮಾಡಿರಿ, ಇಲ್ಲಿ ಪೇಸ್ಟ್ ಮಾಡಿರಿ. ಆಮೇಲೆ ಪಾರ್ಟಿ ಲೆಜರ್, ಪಾರ್ಟಿ ನೇಮನ್ನು ಕಾಪಿ ಮಾಡ್ಕೊಳತ್ತೀನಿ, ಅದನ್ನೆಲ್ಲ ಪೇಸ್ಟ್ ಮಾಡಿರಿ. ಸೊ ಆಮೇಲೆ ಟ್ಯಾಕ್ಸಬಲ್ ವ್ಯಾಲ್ಯೂ ಕಾಪಿ ಮಾಡ್ಕೋಬೇಕಾಗ್ತದೆ. ಟ್ಯಾಕ್ಸಬಲ್ ವ್ಯಾಲ್ಯೂ ತೊಗೊಳ್ದೆ, ಇನ್ವಾಯ್ಸ್ ವ್ಯಾಲ್ಯೂ ಅಲ್ಲ. ಸೊ ಇದನ್ನು ಕಾಪಿ ಮಾಡ್ಕೊಂಡು ಅಮೌಂಟ್ ಕಾಲಮ್ ಒಳಗೆ ಪೇಸ್ಟ್ ಮಾಡಬೇಕು. ಸೊ ಇದಾದಮೇಲೆ ಟ್ಯಾಕ್ಸ್ ಅಮೌಂಟನ್ನು ಕಾಪಿ ಮಾಡ್ಕೋತೀನಿ. ಇದು 5% ಇದನ್ನು ನಾನು ಇಲ್ಲೇ ಪೇಸ್ಟ್ ಮಾಡಿದ್ದೀನಿ. ಇದನ್ನು 5% ಕಾಲಮ್ಗೆ ಇದನ್ನು ರೇಟ್ ವೈಸ್ನೇ ಕಾಪಿ ಪೇಸ್ಟ್ ಮಾಡ್ಕೋಬೇಕಾಗ್ತದೆ. ಉಳಿದಿದ್ದು ಎಲ್ಲನೂ ನಾನು ಹಿಂಗೆ ಕಾಪಿ ಪೇಸ್ಟ್ ಮಾಡ್ಕೋತೀನಿ. ಇದೆಲ್ಲ ಕಾಪಿ ಪೇಸ್ಟ್ ಮಾಡಾಗೈತಿ. ಈಗ ನಾವು ಒಂದೆರಡು ಇನ್ನಲ್ಲ ಕಾಲಮ್ಸ್ ಬಿಟ್ಟಿದೆ, ಅದ್ರ ಒಂದಷ್ಟು ಫಿಲ್ಅಪ್ ಮಾಡ್ಕೊಳ್ಳೋಣ. ಈಗ ಮೊದಲಿಗೆ ವೋಚರ್ ಟೈಪ್ ಒಳಗೆ ನಾನು ಪರ್ಚೇಸ್ ಅಂತ ಹಾಕೋತೀನಿ. ಇದು ಪರ್ಚೇಸ್ ವೋಚರ್ ಐತಿ. ಸೊ ಇಲ್ಲಿ ಪರ್ಚೇಸ್ ಅಂತ ಕೊಡೋದೀನಿ. ಎಲ್ಲ ಕಡೆ ಪೇಸ್ಟ್ ಮಾಡ್ಕೊರಿ. ಅದಾದಮೇಲೆ ಪರ್ಚೇಸ್ ಲೆಜರ್, ಇವೆಲ್ಲ ಲೋಕಲ್ ಪರ್ಚೇಸನ್ನು ಇದಾವೆ. ಸೊ ನಾನು ಇಲ್ಲಿ ಲೋಕಲ್ ಪರ್ಚೇಸ್ ಹಾಕ್ತೀನಿ. ಇಂಟ್ರೆಸ್ಟ್ ಸ್ಟೇಟ್ ಇದ್ರೆ ನೀವು ಇಂಟ್ರೆಸ್ಟ್ ಸ್ಟೇಟ್ ಪರ್ಚೇಸ್ ಅಂತಲೂ ಹಾಕೋಬೋದು. ಸೊ ನಾನು ಲೋಕಲ್ ಪರ್ಚೇಸ್ ಅಂತ ಹಾಕೊಳಕತ್ತೀನಿ. ಈಗ ಎಲ್ಲಕ್ಕೂ ಇದನ್ನ ಪೇಸ್ಟ್ ಮಾಡಿರಿ. ನಮ್ಮ ಟ್ಯಾಲಿ ಒಳಗಂತೂ ಇವೆಲ್ಲ ಲೆಜರ್ಸ್ಗೂ ಇನ್ನೂ ಕ್ರಿಯೇಟ್ ಆಗಿಲ್ಲ. ಸೊ ಇದನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ಳೋಣ. ಮಾಸ್ಟರ್ಸನ್ನು ಇಂಪೋರ್ಟ್ ಮಾಡ್ಕೊಳಕ್ಕೆ ನೀವು ಫೆಚ್ ಲೆಜರ್ಸ್ ಅಂತ ಏನು ಆಪ್ಷನ್ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಸೊ ಇಲ್ಲಿ ಆಲ್ರೆಡಿ 32 ಲೆಜರ್ಸ್ ಇಲ್ಲಿ ಫೆಚ್ ಆಗಿದ್ದಾವೆ. ಸೊ ಇಲ್ಲಿ ನೋಡ್ಬೋದು ನೀವು, ಎಲ್ಲ ಬಂದಿದ್ದಾವೆ ಇಲ್ಲೇ. ಇವಾಗ ನೀವು ಗ್ರೂಪಿಂಗನ್ನು ಕೊಡ್ರಿ. ಈಗ ಡಿಸ್ಕೌಂಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಒಳಗೆ ಬರ್ತದೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಹಾಕೊಳಕತ್ತೀನಿ. ಉಳಿದಿದ್ದು ಎಲ್ಲ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಒಳಗೆ ಬರ್ತಾವೆ. ಇಲ್ಲಿ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅಂತ ಹಾಕೊಳಕತ್ತೀನಿ. ಸೊ ಇದನ್ನ ಕಾಪಿ ಪೇಸ್ಟ್ ಮಾಡ್ಕೊಳಕತ್ತೀನಿ ಎಲ್ಲಕ್ಕೂ. ಆಮೇಲೆ ರೌಂಡಿಂಗ್ ಆಫ್ ಇದು ಇಂಡೈರೆಕ್ಟ್ ಟ್ಯಾಕ್ಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಬರ್ತೈತಿ. ಸೊ ಇದನ್ನ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಹಾಕಾಕತ್ತೀನಿ ಗ್ರೂಪಿಂಗ್. ಆಮೇಲೆ ಇದು ಲೋಕಲ್ ಪರ್ಚೇಸ್ ಅಕೌಂಟ್ಸ್ ಒಳಗೆ ಬರ್ತದೆ. ಸೊ ಇಲ್ಲಿ ನೋಡ್ಬೋದು ನೀವು, ಸೆಂಟ್ರ್ ಕ್ರೆಡಿಟ್ಸ್ ಬಿಲ್ ವೈಸ್ ಮೇಂಟೈನ್ ಮಾಡೋದಿತ್ತಂದ್ರೆ ನೀವು ಎಸ್ ಅವ್ರು ನಾವು ಮಾಡ್ಕೋಬೋದು. ನನಗೆ ಇಲ್ಲೇ ಬಿಲ್ ವೈಸ್ ಮಾಡೋದಿತ್ತು. ಸೊ ನಾನು ಎಸ್ ಅನ್ನು ಇಡ್ತೀನಿ. XML ಮ್ಯಾಗೆ ಕ್ಲಿಕ್ ಮಾಡಿರಿ, ಇದನ್ನು ಸೇವ್ ಮಾಡಿರಿ. ಸೊ ಅದು ಡೇಟಾ ಪಾತ್ ಕಾಪಿ ಆಗಿರ್ತೈತಿ. ಈಗ ಟ್ಯಾಲಿ ಒಳಗೆ ಹೋಗಬೇಕು. ಟ್ಯಾಲಿ ಒಳಗೆ ಹೋಗಿ ಇಲ್ಲಿ ಇಂಪೋರ್ಟ್ ಡೇಟಾ ಅಂತೈತೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಮಾಸ್ಟರ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಆಮೇಲೆ ಇಲ್ಲಿ ಅದನ್ನ ಪೇಸ್ಟ್ ಮಾಡಿರಿ. ಸೊ ನೀವು ಈಗ ನೋ ಡೂಪ್ಲಿಕೇಟ್ಸ್ ಅಂತ ಕ್ಲಿಕ್ ಮಾಡಿರಿ. ಸೊ ನೋಡಿರಿ ಎಲ್ಲ ಇಂಪೋರ್ಟ್ ಆದವು ಈಗ.
ಲೆಜರ್ಸ್ಗಳು ಮಾಸ್ಟರ್ ಲೆಜರ್ಸ್ಗಳು ಇಲ್ಲಿ ನೋಡ್ಬೋದು. ಎಲ್ಲ ಇಲ್ಲಿ ಬಂದುಬಿಟ್ಟು ಒಂದು 5 ಸೆಕೆಂಡ್ ಹೋಗಂದ್ರೆ ಎಲ್ಲ ಬಂದುಬಿಟ್ಟು. ಸೊ ಈಗ ಪರ್ಚೇಸ್ ವೋಚರ್ಸ್ ಏನಿದಾವಲ್ಲ ಅದನ್ನ ಇಂಪೋರ್ಟ್ ಮಾಡ್ಕೊಂಡು ಜನರೇಟ್ ಎಕ್ಸಾಂಪಲ್ ಮೇಲೆ ಕ್ಲಿಕ್ ಮಾಡಿರಿ, ಇದನ್ನು ಸೇವ್ ಮಾಡಿರಿ. ಇದು ಡೇಟಾ ಪಾತ್ ಕಾಪಿ ಆಗಿರುತ್ತೆ. ಇದು ಟ್ಯಾಲಿಗೆ ಬರ್ರಿ, ಇಲ್ಲಿ ಇಂಪೋರ್ಟ್ ಡೇಟಾ ಮೇಲೆ ಹೋಗ್ರಿ, ಪರ್ಚೇಸ್ ಮೇಲೆ ವೋಚರ್ಸ್ ಮೇಲೆ ಹೋಗ್ರಿ, ಇಲ್ಲಿಂದ ಪೇಸ್ಟ್ ಮಾಡಿರಿ, ಎಂಟರ್ ಮಾಡಿರಿ. ನೋಡ್ಬೋದು ನೀವು ವಿದಿನ್ ಅ ಸೆಕೆಂಡ್ ಎಲ್ಲ ವೋಚರ್ಸನ್ನು ಇಲ್ಲ ಇಂಪೋರ್ಟ್ ಆಗಿದ್ದಾವೆ ಟ್ಯಾಲಿ ಒಳಗೆ. ಇಂಪೋರ್ಟ್ ಮಾಡ್ಕೋಗಿ ಏನಾರ ಎರರ್ ಇದ್ದು ಅಂದ್ರೆ ಅದು ಇಲ್ಲೇ ತೋರಿಸ್ತೈತಿ. ಇದು ಈಗ ನೋಡೋಣ ನಾವು ಇಂಪೋರ್ಟ್ ಆಗಿದ್ದಾವೆಲ್ಲ ಪರ್ಚೇಸ್. ಇಲ್ಲಿ ನೋಡ್ಬೋದು ನೀವು ಎಲ್ಲ ಪರ್ಚೇಸ್ ವೋಚರ್ಸನ್ನು ಇಲ್ಲೇ ಇಂಪೋರ್ಟ್ ಆಗಿದ್ದಾವೆ ಟ್ಯಾಲಿ ಒಳಗೆ. ನೋಡ್ರಿ ಎಷ್ಟು ಜಲ್ದಿ ಆಯ್ತಿದೆ, ಟೈಮ್ ಕನ್ಸ್ಯೂಮ್ ಆಗಿದೆ. ನಾವು ಎಷ್ಟು ಈಸಿಯಾಗಿದ್ರೆ ಹೋಗಿ ಇಂಪೋರ್ಟ್ ಮಾಡ್ಕೊಂಡು. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.